ಮಂಡ್ಯದಲ್ಲಿ ಹೋಗಿ ಮಾತಾಡಿ, ಇಲ್ಲಿ ಮಾತಾಡಬೇಡಿ. ಇದು ಶಿವಣ್ಣನಿಗೆ ಕುಮಾರ್ ಬಂಗಾರಪ್ಪ ಕೊಟ್ಟಿರೋ ಟಾಂಗ್. ಎಸ್, ಈಗ ಎಲ್ಲರ ಚಿತ್ತ ಮಂಡ್ಯ ಕಡೆ. ದೇಶದ ಚುನಾವಣೆಗಿಂತ ಮಂಡ್ಯ ಲೋಕಸಭೆ ಚುನಾವಣೆ ರಾಜ್ಯಕ್ಕೆ ಪ್ರತಿಷ್ಠೆಯ ಪ್ರಶ್ನೆಯಾಗ್ಬಿಟ್ಟಿದೆ. ನಿಖಿಲ್ ಕುಮಾರ್ ಮತ್ತೆ ಸುಮಲತಾ ಸ್ಪರ್ಧಿಸಿದ್ರೆ ದರ್ಶನ್, ಯಶ್, ಸಿಎಂ, ಮಾಜಿ ಪ್ರಧಾನಿ ಹೀಗೆ ಇಡೀ ಸರ್ಕಾರನೇ ಮಂಡ್ಯದಲ್ಲಿ ಬೀಡ್ಬಿಟ್ಟಿದೆ. ಇದೀಗ ಮಂಡ್ಯ ರಾಜಕೀಯಕ್ಕೆ ಸೆಡ್ಡು ಹೊಡೆಯುವತ್ತ ಶಿವಮೊಗ್ಗ ರಾಜಕಾರಣ ಕೂಡ ಸಾಕ್ತಿದೆ. ಎಸ್, ನಾನು ಯಾರ ಪರನೋ ಪ್ರಚಾರ ಮಾಡಲ್ಲ ಅಂತ ಹೇಳಿದ್ದ ನಟ ಶಿವರಾಜ್ ಕುಮಾರ್ ವಿರುದ್ಧ ಬಿಜೆಪಿ ಶಾಸಕ ಹಾಗೆ ಸಂಬಂಧಿ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಇತ್ತೀಚೆಗಷ್ಟೇ ಭದ್ರಾವತಿಗೆ ಭೇಟಿ ಕೊಟ್ಟಿದ್ದ ಶಿವರಾಜ್ ಕುಮಾರ್ ಅವರ ನಡೆಯನ್ನ ಕುಮಾರ್ ಬಂಗಾರಪ್ಪ ಪ್ರಶ್ನಿಸಿದ್ದಾರೆ. ನೀವೇನಾದ್ರೂ ಮಾತಾಡೋ ಹಾಗಿದ್ರೆ ಮಂಡ್ಯದಲ್ಲಿ ಹೋಗಿ ಮಾತಾಡಿ, ಭದ್ರಾವತಿಯಲ್ಲಿ ಮಾತಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ಹ್ಯಾಟ್ರಿಕ್ ಹೀರೋ ಬಗ್ಗೆ ಬಂಗಾರಪ್ಪ ಮಗ ಹೀಗೆ ಹೇಳೋಕೆ ಕಾರಣ ಏನು? ಶಿವಣ್ಣ ಏನ್ ಹೇಳಿದ್ರು? ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಧು ಬಂಗಾರಪ್ಪ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಅಷ್ಟೇ ನಟ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟು ಸೋದರನ ಗೆಲುವಿಗಾಗಿ ನಾನು ಕೆಲಸ ಮಾಡ್ತೀನಿ ಎಂದಿದ್ರು. ನಂತರ ನಟ ಶಿವರಾಜ್ ಕುಮಾರ್ ಕೂಡ ಕವಚ ಸಿನಿಮಾದ ಪ್ರಮೋಷನ್ ಗಾಗಿ ಭದ್ರಾವತಿಗೆ ಭೇಟಿ ಕೊಟ್ಟಿದ್ರು. ಈ ಟೈಮ್ ನಲ್ಲಿ ಶಿವರಾಜ್ ಕುಮಾರ್ ಮಾತಾಡಿದ್ದ ಮಾತುಗಳು ಈಗ ಕುಮಾರ್ ಬಂಗಾರಪ್ಪ ಅವ್ರನ್ನ ಕೆರಳಿಸಿದೆ. ಕವಚ ಸಿನಿಮಾ ಯಶಸ್ಸಿನ ಹಿನ್ನೆಲೆ ಭೇಟಿ ಕೊಟ್ಟಿದ್ದ ಶಿವಣ್ಣ ರಾಜಕೀಯ ಬೆಳವಣಿಗೆ ಬಗ್ಗೆ ಕೂಡ ಮಾತಾಡಿದ್ರು. ನಂಗೆ ಎಲ್ಲಾ ಪಕ್ಷದಲ್ಲೂ ಸ್ನೇಹಿತರಿದ್ದಾರೆ, ಎಲ್ಲರ ಜೊತೆಲೂ ಚೆನ್ನಾಗಿದ್ದೀನಿ, ಒಳ್ಳೆಯ ಅಭ್ಯರ್ಥಿಗಳಿಗೆ ಜನರು ಮತ ಹಾಕ್ತಾರೆ ಅಂದ್ರು. ಯಾರೇ ಆಗ್ಲಿ ಮಾತಾಡುವಾಗ ಹುಷಾರಾಗಿ ಮಾತಾಡಿ, ಭಿನ್ನಾಭಿಪ್ರಾಯಗಳು ಬರಬಾರ್ದು, ಆ ರೀತಿ ಮಾತಾಡಿ ಅಂತ ಕಿವಿ ಮಾತನ್ನ ಹೇಳಿದ್ರು ಶಿವಣ್ಣ. ಎಲ್ರು ದ್ವೇಷ ಇಟ್ಕೊಂಡು ಮಾತಾಡಬಾರ್ದು, ಕೆಟ್ಟದಾಗಿ ಮಾತಾಡಬಾರ್ದು ಅಂತ ಹೇಳ್ತಿರೋ ಶಿವರಾಜ್ ಕುಮಾರ್ ಅವರು ಇದನ್ನ ಮಂಡ್ಯದಲ್ಲಿ ಹೋಗಿ ಹೇಳಿ, ಭದ್ರಾವತಿಯಲ್ಲಿ ಬೇಡ. ಈ ಹಿಂದೆ ಅವರು ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಜೆಡಿಎಸ್ ಅಭ್ಯರ್ಥಿ ಪರ ಎಲ್ಲಾ ಸಿನಿ ತಾರೆಯರನ್ನ ಒತ್ತಾಯವಾಗಿ ಕರ್ಕೊಂಡ್ ಬಂದು ಪ್ರಚಾರ ಮಾಡಿಸಿದ್ದು ನೋಡಿದೀವಿ ಅಂತ ಕುಮಾರ್ ಬಂಗಾರಪ್ಪ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಕುಟುಂಬದವರು ಅಲ್ಲಿ ರಾಜಕೀಯ ಬೇಡ ಅಂತ ಹೇಳಿ ಇಲ್ಲಿ ಬಂದು ಕವಚ ಹಾಕೊಂಡು ರಾಜಕೀಯ ಮಾಡೋದು ಬೇಡ, ನಿಮ್ಮ ಕವಚವನ್ನ ತೆಗೆದು ನೇರವಾಗಿ ಬಂದು ಸಿನಿಮಾ ಆದ್ರೂ ಮಾಡಿ ಅಥವಾ ರಾಜಕೀಯ ಆದ್ರೂ ಮಾಡಿ ಅಂತ ಕುಮಾರ್ ಬಂಗಾರಪ್ಪ ಕಿಡಿಕಾರಿದ್ದಾರೆ. ಅಂದಹಾಗೆ ಶಿವರಾಜ್ ಕುಮಾರ್ ದಂಪತಿ ಭದ್ರಾವತಿಗೆ ಹೋಗಿದ್ರ ಹಿಂದೆ ಎರಡು ಕಾರಣ ಇದೆ. ಗೀತಾ ಅವರು ಬಂದಿದ್ದು ಮಧು ಬಂಗಾರಪ್ಪನ ಪರ ಕೆಲಸ ಮಾಡೋಕೆ, ಆದ್ರೆ ಶಿವರಾಜ್ ಕುಮಾರ್ ಬಂದಿದ್ದು ಕವಚ ಸಿನಿಮಾದ ಥಿಯೇಟರ್ ವಿಸಿಟ್ ಗೆ. ಆದ್ರೆ ಕುಮಾರ್ ಬಂಗಾರಪ್ಪ ಅವರು ಇದು ಪ್ರಚಾರಕ್ಕಾಗಿ ಬಂದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬಟ್ ಇದ್ರ ಬಗ್ಗೆ ಈಗ ಶಿವರಾಜ್ ಕುಮಾರ್ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು.